ದುಡ್ಡನ್ನ ಜೇಬಲ್ಲಿ ಇಟ್ಕೊಂಬರ್ಬಾರ್ದು, ಮೂಟೆ ಕಟ್ಕೊಂಬರ್ಬೇಕು. ಒಂದು ತಾಲಿ ರೈಟು 650 ರೂಪಾಯಿ. ಇದು ಭಾರತದ ಅತಿ ದೊಡ್ಡ ದೆಹಲಿ ತಿಪ್ಪೆ. ಬಾಡ್ತಿತ್ತು ನನಗೆ ಬರ್ಗೆಟ್ ಬಿಟ್ಟವಲ್ಲೋ. ಹಳ್ಸಾಗಿರೋ ಅನ್ನ ತಿಂದ್ಬಿಟ್ಟು ಯಪ್ಪ ಇಲ್ಲೋಡು चार रोटी चावल सब्जी साबांगया. ವೆಲ್ಕಮ್ ಟು ನಿಜ ಜೀವನ ಯೂಟ್ಯೂಬ್ ಚಾನಲ್. ಹರಿದ್ವಾರದಲ್ಲಿ 3 ಬೈಕ್ ತಗೊಂಡು ಚಾರ್ಧಾಮ್ ಮಾಡ್ಕೊಂಡು ಅಲ್ಲಿಂದ ಲಾಸ್ಟಿಗೆ ನಾವು ರಿಷಿಕೇಶ್ ಮುಗಿಸ್ಕೊಂಡು ವಾಪಸ್ ಬೈಕ್ ಕೊಡ್ತಾ ಇದ್ದೀವಿ. ಬೈಕು ತುಂಬ ಚೆನ್ನಾಗಿದ್ವು, ಒಳ್ಳೆ ಜರ್ನಿ. ಇಷ್ಟೆಲ್ಲ ಖುಷಿಪಟ್ಟು ಕೊನೆಗೆ ನಾವು ರಿಷಿಕೇಶಿಗೆ ಬಂದ ತಕ್ಷಣ ಲೈಫು ಇಷ್ಟೇನಾ ಅಂತ ಅನ್ನಿಸ್ಬಿಟ್ಟು ಅಲ್ಲಿಂದ ಪ್ರಕೃತಿ ಸೌಂದರ್ಯ ಯಾವುದು ನೋಡೋಕ್ಕೆ ನಮಗೆ ಇಷ್ಟ ಆಗಲಿಲ್ಲ, ಹಂಗಾಗೋಯ್ತು. ಯಾಕೆಂದರೆ ಕೊನೆ ಹೆಂಡು ಗಂಗಾಮಾತೆ ಜೊತೆಗೆ ಸೇರ್ಕೊಂಡು ಹೋಗ್ತಾ ಇದ್ವು ಅಸ್ಥಿಗಳು, ಮೂಳೆಗಳು ಈ ರೀತಿ. ಇಲ್ಲಿಂದಾದರೂ ಒಂಚೂರು ಮತ್ತೆ ಜೋಶ್ ತಗೊಂಡು ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಬಾಲರಾಮ, ಅದು ಕರ್ನಾಟಕದ ಮೂಲದ ಬಾಲರಾಮನ ದರ್ಶನ ಮಾಡ್ಕೊಂಡು ವಾಪಸ್ಸು ಕರ್ನಾಟಕಕ್ಕೆ ಬರ್ತೀವಿ. ಆ ಎಲ್ಲ ವಿಡಿಯೋನ ಮುಂದೆ ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಇದೇ ಶಾಪಲ್ಲೇ ನಾವು 3 ಬೈಕ್ ತಗೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಬಂದಿದ್ದೀವಿ. ಚಾರ್ಧಾಮ್ ಕೂಡ ಕಂಪ್ಲೀಟ್ ಆಗಿದೆ. ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಇಲ್ಲೇ ವಿಸಿಟ್ ಮಾಡ್ತೀವಿ. ಮುಂದೆ ಸಿಗ್ತೀನಿ ನಿಮಗೆ ದಿಲ್ಲಿಲಿ ಏರ್ಪೋರ್ಟಲ್ಲಿ. ಇದು ಹರಿದ್ವಾರದಲ್ಲಿರುವಂತಹ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಇದ್ರ ಆಪೋಸಿಟ್ ರೈಲ್ವೆ ಸ್ಟೇಷನ್ ಇದೆ. ಸುಮಾರು ಇಲ್ಲಿಂದ ಅಲ್ಲಿಗೆ 300 ಮೀಟ್ರ್ ಇರ್ಬೋದು. ನೀವು ಎಲ್ಲಿಂದ ಬರಲಿ ಹರಿದ್ವಾರಕ್ಕೆ ಬರಬೇಕಾದ್ರೆ ಈ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಅಥವಾ ರೈಲ್ವೆ ಸ್ಟೇಷನ್ನಲ್ಲೇ ಇಳಿಬೇಕು. ಹರಿದ್ವಾರದಿಂದ ಡೆಲ್ಲಿಗೆ ಸ್ಲೀಪರ್ ಕೋಚಲ್ಲಿ ಹೋಗ್ತಾ ಇದ್ದೀವಿ. AC ಸೂಪರ್ ಕೋಚು. ಜೊತೆಗೆ ನಾವು ರೂಮ್ಗೆ 400 ರೂಪಾಯಿ ಕೊಟ್ಟಿದ್ರು ಇಂಥ ಜಾಗ ನಮಗೆ ಸಿಗ್ತಿರ್ಲಿಲ್ಲ. ಸೂಪರ್ ಆಗೈತೆ, ಅಲ್ಟಿಮೇಟು. ನಮ್ಮ ಹುಡುಗರೆಲ್ಲ ಬಾರಿ ಕ್ಲೀನ್. ಸ್ವಚ್ಛ ಭಾರತ್ ಸ್ವಾಸ್ಥ್ಯ ಭಾರತ್ ಅಂತ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಬಸ್ಸು, ಎಂಜಾಯ್ ಮಾಡ್ತೀವಿ. ಸ್ನೇಹಿತರೆ, ಅಂತೂ ಇಂತೂ ದೆಹಲಿಗೆ ಎಂಟ್ರಿ ಆದ್ವಿ. ಇಲ್ಲಿ ಒಂದು ವಿಶೇಷತೆ ಇದೆ. ಅದೇನು ಅಂತಂದ್ರೆ ಭಾರತದಲ್ಲೇ ಅತಿ ದೊಡ್ಡ ಸಿಟಿಯಲ್ಲಿರುವಂತಹ ತಿಪ್ಪೆಯನ್ನ ನೀವು ನೋಡ್ಬೋದು. ಅಲ್ಲಿ ಅಸಂಖ್ಯಾತ ರಣಹದ್ದುಗಳು ಹಾರಾಡ್ತಾ ಇದ್ದಾವೆ ಆ ತಿಪ್ಪೆಯ ಮೇಲ್ಗಡೆ. AC ಬಸ್ ಒಳಗಡೆ ಇದ್ರೂ ಕೂಡ ಇಲ್ಲಿನ ಗಲೀಜು ವಾಸನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಸಿಟಿ ಔಟ್ಸ್ಕರ್ಟ್ಸ್ ಅಂದರೆ ಸಿಟಿ ಪಕ್ಕದಲ್ಲೇ ಇಷ್ಟು ದೊಡ್ಡ ದೆಹಲಿಯ ಕಸದ ರಾಶಿಯನ್ನು ನೀವು ನೋಡ್ಬೋದು. ಇದೇ ದೆಹಲಿಯ ಅತಿ ದೊಡ್ಡ ತಿಪ್ಪೆ. ಸ್ನೇಹಿತರೆ, ದೆಹಲಿಯಲ್ಲಿ ಅತ್ಯಂತ ಹೆಚ್ಚು ಕೋಟೆ ಕೊತ್ತಲಗಳಿದ್ದಾವೆ. ನಮ್ಮ ಬೀದರ್ ಅಥವಾ ಬಿಜಾಪುರದಲ್ಲಿ ಅಥವಾ ಮೈಸೂರಿನಲ್ಲಿ ಇದ್ದಂತೆ ಅಲ್ಲೂ ಕೂಡ ಈಗಲೂ ಕೂಡ ರಾಜ ಮಹಾರಾಜರು ಆಳ್ತಿದ್ದಂತಹ ಹಲವಾರು ಕೋಟೆ ಕೊತ್ತಲಗಳು ಕೂಡ ಇದ್ದಾವೆ. ಅವುಗಳನ್ನೆಲ್ಲ ನೋಡ್ಬೋದು. ಕೆಲವೊಂದು ಸಂರಕ್ಷಣೆ ಮಾಡಿದ್ದಾರೆ, ಕೆಲವೊಂದು ಸಂರಕ್ಷಣೆ ಮಾಡಿಲ್ಲ, ಕೆಲವೊಂದು ಪಾಳು ಬಿದ್ದಿವೆ. ಆಟೋದಲ್ಲಿ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಚುರಿ ಅಂತ ಇದೆ. ಆದಷ್ಟು ಬೇಗ ಊಟ ಮಾಡಬೇಕು. ರೂಮ್ ಹೋದ ತಕ್ಷಣ ಊಟದ್ದೇ ಪ್ಲಾನ್. ಬಾಡ್ತಿತ್ತು ನನಗೆ ಬರ್ಗೆಟ್ ಬಿಟ್ಟವಲ್ಲೋ. ದಿನ ರೋಟಿ, ದಾಲು, ರೈಸು, ಸಬ್ಜಿ, ಹಳ್ಸಾಗಿರೋ ಅನ್ನ ತಿಂದ್ಬಿಟ್ಟು ಯಪ್ಪ ಇಲ್ಲೋಡು. चार रोटी चावल सब्जी साबांगया. ಸ್ನೇಹಿತರೆ, ಚಿಕನ್ನು ಯಪ್ಪ ಬಾರ್ಗೆಟ್ ತಿಂತಾವ್ರೆ. ಎಷ್ಟು 11 ದಿವಸ ಆಗ್ಯದಲ್ವಾ? 11-12 ದಿವಸದಿಂದ ಅನ್ನ, ರೋಟಿ ಇವೆಲ್ಲ ತಿಂದ್ಬಿಟ್ಟು ನಾಲ್ಗೆ ಬರ್ಗೆಟ್ಬಿಟ್ಟವೆ ನಮ್ಮ ಹುಡುಗರು. ಉತ್ತರಾಖಂಡದ ಬಹುತೇಕ ಧಾರ್ಮಿಕ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳಲ್ಲಿ ಮಾಂಸಾಹಾರ ನಿಷಿದ್ಧ. ಅದರಿಂದ ನಮಗೆ ಅಲ್ಲೆಲ್ಲೂ ಮಾಂಸಾಹಾರ ಸಿಗ್ತಿರ್ಲಿಲ್ಲ. ಜೊತೆಗೆ ಅಲ್ಲಿ ಸಿಗ್ತಿದ್ದು ಚೆನ್ನಾಗಿರೋ ಊಟ ಏನು ಅಂದರೆ ರೋಟಿ, ದಾಲು, ಸಬ್ಜಿ ಈ ರೀತಿ ಮಾತ್ರ. ಆದರೆ ರೈಸ್ ಅಲ್ಲಿ ತುಂಬ ಯೂಸ್ ಮಾಡಲ್ಲ. ಅದಕ್ಕೇನು ಮಾಡ್ತಾರೆ, ಫ್ರಿಡ್ಜಲ್ಲಿ ಮಡಗ್ತಾರೆ. 2-3 ದಿವಸ ಹಳೆದನ್ನ ಬಿಸಿ ಮಾಡಿಕೊಡ್ತಾರೆ. ಅದರಿಂದ ಎಂದನ ತಿಂದವ್ರು ಅನ್ನಂಗೆ ತಿಂತಾವ್ರೆ. ನಮ್ಮ ಇನ್ನೊಬ್ಬ ಹುಡುಗ ಬಾಯ್ತು ಮತ್ತು ತುಂಬ್ಕೊಂಬಿಟ್ಟವನಿ. ಅಗೋ ಸ್ನೇಹಿತರೆ, ಇನ್ನೊಂದೇನು ಅಂದರೆ ವಿಶೇಷ, ನಾವು 5 ಜನಕ್ಕೆ ಊಟಕ್ಕೆ ಹೋದ್ರೆ 1300 1400 ಆಗೋದು. ಅದು ಏನು ರೋಟಿ, ದಾಲು, ಸಬ್ಜಿ, ಅಳ್ಸೋಗಿರೋ ಅನ್ನ.
1100 1200. ಇವತ್ತು ಚಿಕನ್ 65 ಬಿರಿಯಾನಿ ಇನ್ನೊಂದೇನು ತಂದೂರಿ ಇಷ್ಟೆಲ್ಲ ಸೇರಿಸಿ 1100 ರೂಪಾಯಿ ಕೊಟ್ಟು ನಮ್ಮ ಹುಡುಗರು ತಿಂತಾ ಇದ್ದಾರೆ. ಬರ್ಗೆಟ್ಟವ್ರು ತಿಂದಂಗೆ ತಿಂತಾ ಇದ್ದಾರೆ. ಯಾಕೆಂದ್ರೆ ಊಟ ಚೆನ್ನಾಗಿರಲ್ಲ, ಏನಿಲ್ಲ, ಆ ಕಡೆ ಗರಮ್ ಆಗಿರಲ್ಲ, ಉಪ್ಪಿರಲ್ಲ, ಕಾರಿರಲ್ಲ. ಡೆಲ್ಲಿಗೆ ಬಂದ ತಕ್ಷಣ ತಿಂತವ್ರು ನೋಡಿ, ಅವರಿಂದ ಆತಾ ಇಲ್ಲ ಎಕ್ಸ್ಪ್ರೆಷನ್ ಕೊಡೋಕ್ಕೆ. ತಿಂದು 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 ಬರ್ಗೆಟ್ಬಿಟ್ಟವೆ. ಅದು ಹೊಡ್ಕಾಗಲ್ಲ ಬಿಡು. ಏರ್ಪೋರ್ಟಿಗೆ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ? ಅಲ್ಲೇ ಮುಂದೆ ತೋರಿಸ್ತದೆ ನೋಡ್ರಿ, 17 ಕಿಲೋಮೀಟ್ರ್ ಇದೆಯಂತೆ. 400 ರೂಪಾಯಿ ತಗೊಂಡಿದ್ದಾರೆ. 420 ಹೋಗ್ತಾ ಇದ್ದೀವಿ. 6:30ಗೆ ಟ್ರೈನ್ ಇರೋದು. ಕುಡ್ಕೊಂಬಿಟ್ಟವ್ರಪ್ಪ. 6:30 ಅದೇ ಟ್ರೈನ್ ಹೇಳಿ 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 ಅದೇ ಬರುತ್ತೆ. 6:30ಗೆ ಫ್ಲೈಟ್ ಇರೋದು. 10 ಗಂಟೆಗೆ ತಗೊಂಡೋಗಿ ಬೆಂಗಳೂರಿಗೆ ಬಿಸಾಕ್ತಾರೆ. ನೋಡೋಣ ಅಲ್ಲಿ ಏನಾದರೂ ನಮಗೆ ಯಾವ ರೀತಿ ಕಾರು ಗಾಡಿನ ಏನಾರ ಬಾಡಿಗೆ ತಗೊಳ್ಳೇಬೇಕಾಗ್ತದೆ, ಗೊತ್ತಿಲ್ಲ. ಅಷ್ಟೊತ್ತಿಗೆ ಯಾರು ಬರ್ತಾರ್ರಿ ಅಲ್ವಾ? ನೋಡೋಣ. ಸುಖವಾದ ಜರ್ನಿ ಎಂಜಾಯ್ ಮಾಡಿದ್ರು. ಡ್ರೈವರ್ ಅಂಕಲ್ ನೋಡು, ನಮ್ಮ ಗಾಡಿ ಡ್ರೈವರ್ ಇವರು. ಗಾಡಿ ಡ್ರೈವರ್ ಅಲ್ಲ, ಓನರ್. ಈ ಗಾಡಿ ಕಾ ಓನರ್, ಮಾಲಿಕ್ ಹೇ. ತು ಮಾಲಿಕ್ ಹೇ? ಹಾಂ, ಮಾಲಿಕ್. ಅದು ಬೇಕಾಗಿತ್ತು, ಅದು ಬೇಕಾಗಿತ್ತು. ನನ್ನ ಮಗ ಮುತ್ಕೊಡ್ತಾನಪ್ಪ. ನನ್ನಿಂದ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರ ಸರ್? ಪದೇ ಪದೇ ಬಂದು ಕಿತ್ ಕೊಡ್ತಾನೆ ಇರ್ತಾರೆ. ಮಗ ನನ್ನ ಹುಡುಗಿ ಅನ್ಕೊಂಡವನ ಏನೋ ಬರ್ಗೆಟ್ಟವು, ಬಾರ್ಗೆಟ್ ಬಿಟ್ಟವನೇ. हनुमान जी का टेम्पल बड़ा टेम्पल है. हनुमान जी का बड़ा टेम्पल है. ಸೈಕಲ್ ನೋಡ ಊಟ ಮಾಡ್ದ ಅವರೆಲ್ಲ ಇಲ್ಲಿ ಕಟ್ ಮಾಡೋರು. ಅಂತೂ ಇಂತೂ ದೆಹಲಿ ಏರ್ಪೋರ್ಟಿಗೆ ಬಂದ್ವಿ. ದಕ್ಷಿಣ ಭಾರತದ ನಮ್ಮಂಥ ಜನಗಳಿಗೆ ದೆಹಲಿ ಅಂದರೆ ಗಗನ ಕುಸುಮ ಅಂತ ಅನಿಸುತ್ತೆ. ಆದರೆ ನನ್ನ ಅದೃಷ್ಟನೋ ಏನೋ, ದೆಹಲಿಗೆ ಈಗಾಗಲೇ 2ನೇ ಸಾರಿ ಭೇಟಿ ನೀಡ್ತಾ ಇದ್ದೀನಿ. ದೆಹಲಿ ಏರ್ಪೋರ್ಟಿಗೆ 1ನೇ ಸಾರಿ ಭೇಟಿ ನೀಡ್ತಾ ಇದ್ದೀನಿ. ಭಾರಿ ಖುಷಿಯಾಗಿದೆ. ನೋಡೋಣ ಏರ್ಪೋರ್ಟ್ ಒಳಗಡೆ ಹೋಗಿ ಏನೇನು ವಿಶೇಷತೆ ಇದೆ ಅಂತ. ದೆಹಲಿಯ ರಣಬಿಸಿಲಿಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನೀರು ಬದಲು ಈ ಮಿಷಿನ್ ಒಳಗಡೆ ನೋಟ್ಗಳನ್ನು ಹಾಕಿದರೆ ಕೂಲ್ ಡ್ರಿಂಕ್ಸ್ಗಳು ಈಚೆಗೆ ಬರ್ತವೆ. ಅವುಗಳನ್ನು ತಗೊಂಡು ಕುಡಿಬೋದು. ನೋಡೋಣ, ಟ್ರೈ ಮಾಡೋಣ. ಹೊರಗಡೆ ಏನು ಊಟ ತಿಂದು ಬರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಊಟ ಎಲ್ಲೂ ಸಿಗಲ್ಲ. ಹೊರಗಡೆ ಚೆಕ್ಕಿನ್ ಆಗೋ ತನಕ ಏನೂ ಸಿಗಲ್ಲ ನಮಗೆ. ಇಲ್ಲಿ ಕೋಕ್ ಸಿಕ್ಕಿದೆ. ಕೋಕು 70 ರೂಪಾಯಿನ? ಒಂದು ಕೋಕು 70 ರೂಪಾಯಿ. ನಾನು ಮಾಝಾ ತಗೊಂಬ ಅಂತ ಹೇಳಿದ್ದೆ. ಒಂದು ಮಾಝಾ ಟಿನ್ನು 100 ರೂಪಾಯಿ ನೋಡಿ. ಹೊರಗಡೆ ಇದೇ 100 ರೂಪಾಯಿ ಕೊಟ್ಟಿದ್ರೆ ಹೊಟ್ಟೆ ತುಂಬ ಊಟ ಸಿಗೋದು. ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ಖುಷಿ. ಎಷ್ಟೋ ದಿನಗಳ ಆಸೆ, ಎಕ್ಸೈಟ್ಮೆಂಟು ಕೂಡ ಇದೆ. ಒಳಗಡೆ 3-4 ಕಡೆ ಚೆಕ್ಕಿಂಗ್ ಪಾಯಿಂಟ್ಗಳು ಇದೆಯಂತೆ. ಒಳಗಡೆ ಹೋಗಿ ವೆಯ್ಟಿಂಗ್ ಲೈನಲ್ಲಿ ಕುತ್ಕೊಳ್ಳೋಣ. ಇಲ್ಲಿ ಚಾರ್ಧಾಮ್ನ ಖುಷಿಯ ವಿಚಾರಗಳನ್ನು ಮೆಲ್ಕಾಗ್ತಾ ಇದ್ದೀವಿ. ಅಯ್ಯೋ ಗುಡ್ಡೆ ಮಾಸನ್ ಏನು ನೋಡ್ತೀಯೋ? ಬಿಟ್ಬಿಡು. ಸ್ನೇಹಿತರೆ, ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಹೇಳಿದ್ದು 8:20. ಆದರೆ ಈಗ ನೋಡಿದರೆ ಹೇಳ್ತಾ ಇದ್ದಾರೆ 10 o'clock ಇದು ಬರುತ್ತೆ, ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸು. ನೋಡೋಣ ಸ್ನೇಹಿತರೆ, ಮೊದಲು ನಾವೇ ಟಿಕೆಟ್ ಬುಕ್ ಮಾಡಿದ್ವಿ. ಟಿಕೆಟ್ ಬುಕ್ ಮಾಡಿದ್ದಾದಮೇಲೆ ಅಮೌಂಟ್ ಎಲ್ಲ ಕಟ್ಟಾಗಿದೆ. ಅಮೌಂಟ್ ಡಿಡಕ್ಟ್ ಆದಮೇಲೆ ಇಲ್ಲಿ ಏರ್ಪೋರ್ಟ್ ಒಳಗಡೆ ಬಂದು ನಾವು ಏರ್ಪೋರ್ಟ್ ಅಥಾರಿಟಿಯಲ್ಲಿ ನಾವು ಎನ್ಕ್ವೈರಿ ಮಾಡ್ತಾಯಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಕ್ಯಾನ್ಸಲ್ ಆಗಿದೆ ಟಿಕೆಟ್ ಅಂತ. ಮತ್ತೆ ನಾವು ಬಂದು ಇಲ್ಲಿ ಮತ್ತೊಂದು ಸಾರಿ ಎನ್ಕ್ವೈರಿ ಮಾಡ್ತಾಯಿದ್ವಿ. ಆಮೇಲೆ ಕ್ಯಾನ್ಸಲ್ ಆಗೋಗಿದೆ ಅಂತ ತುಂಬ ಬೇಜಾರಾಗಿ ಮತ್ತೆ ಅಮೌಂಟು ವಿತಿನ್ 7 days ಯು ವಿಲ್ ಗೆಟ್ ಅಮೌಂಟ್ ಅಂತ ಹೇಳಿದರು. ಆಮೇಲೆ ಮತ್ತೆ ಇರೋ ಅಮೌಂಟ್ನೆಲ್ಲ ಹಾಕಿ ಕೂಡಿಸಿ 33,000 rupees ಮತ್ತು 5 ಟಿಕೆಟ್ ನೋಡಿ. ನನ್ನ ಹಿಂದೆ ಇದ್ದಾರೆ ಎಲ್ಲ 5 ಜನ ಕೂಡ
ತುಂಬ ಬೇಜಾರಾಗಿ ಮತ್ತೆ ಟಿಕೆಟ್ ಬುಕ್ ಮಾಡಿದ್ದಕ್ಕೆ ಮೊದಲೇಡಿದ್ದು 8:30ಗೆ ಟಿಕೆಟ್ ಕನ್ಫರ್ಮ್ ಆದಮೇಲೆ ಈಗ ಹೇಳ್ತಾ ಇರೋದು 10 o'clock ಬರುತ್ತೆ ನಿಮ್ಮ ಫ್ಲೈಟು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮತ್ತೆ ಏನು ಅಪ್ಡೇಟು ಅಂತ ಗೊತ್ತಿಲ್ಲ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಹುಡುಗರೆಲ್ಲ. ದಿಸ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಏನೇ ಅಂದ್ರೂ ಒಂದು ಕಡೆ ಒಂದು ಸಾರಿ ಬೇಜಾರು, ಮತ್ತೆ ಫ್ಲೈಟ್ ಇದು ಏರ್ಪೋರ್ಟ್ ಒಳಗಡೆ ಬಂದು ಮತ್ತೆ ಹೊರಗಡೆ ಹೋಗಬೇಕು ಅಂತಂದರೆ ಬೇಜಾರು. ಅದಕ್ಕೋಸ್ಕರ ಮತ್ತೆ ನಾವು ಟಿಕೆಟ್ ಬುಕ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ನನ್ನ ಟಿಕೆಟು. ಸ್ನೇಹಿತರೆ, ಈ ರೀತಿ ಬ್ಯಾಗ್ಗಳನ್ನು ನಾವು ತೊಗೋಬೇಕು. ಬ್ಯಾಗ್ಗಳನ್ನು ತಗೊಂಡಾದ್ಮೇಲೆ ಬೋರ್ಡಿಂಗ್ ಪಾಸ್ ಅಂತ ಕೊಡ್ತಾರೆ. ಬ್ಯಾಗ್ಗಳಿಗೆ ಟ್ಯಾಗ್ಗಳೆಲ್ಲ ಹಾಕ್ತಾರೆ ನೋಡಿ, ಅದರಲ್ಲೆಲ್ಲ ಕಟ್ ಮಾಡ್ತಾ ಇದ್ದಾರೆ ಮೇಡಮ್. ಬೋರ್ಡಿಂಗ್ ನೋ ಮೇಡಮ್, ಓನ್ಲಿ ಟಿಕೆಟ್. ಸ್ನೇಹಿತರೆ, ಎಲ್ಲ ರೀತಿ ಚೆಕ್ ಆಯಿತು. ಮೊಬೈಲು, ಬೆಲ್ಟು, ಜರ್ಕಿನ್ ಆಗಿರ್ಬೋದು ಎಲ್ಲ ಚೆಕ್ ಮಾಡಿ ಎಲ್ಲ ಬಿಚ್ಚಿಕ್ ಒಂದು ಸಪ್ರೇಟ್ ಟ್ರೇಯಲ್ಲಿ ನಾನು ತೋರಿಸ್ತೀನಲ್ಲ ಆ ರೀತಿ ಟ್ರೇನಲ್ಲಿ ಇಟ್ಟು ಒಂದು ಕಡೆ ಇಡಬೇಕು. ಅದೆಲ್ಲ ಇಟ್ಟಾದಮೇಲೆ ಎಲ್ಲ ಚೆಕ್ ಮಾಡಿದ್ದೆಲ್ಲ ಆಯಿತು. ಏರ್ಪೋರ್ಟ್ ಒಳಗಡೆ ಬಂದಿದ್ದೀನಿ. ಏನೋ ಒಂಥರ ಫೀಲಿಂಗ್ ಗುಡ್. ಫೈನಲಿ ಎಲ್ಲ ರೀತಿಯ ಚೆಕ್ಕಿಂಗ್ ಆಗಿ ಎಲ್ಲ ವಸ್ತುಗಳನ್ನು ಚೆಕ್ ಮಾಡಿ ನಮ್ಮ ಗೇಟ್ ನಂಬರ್ 24 ಅಂತ ಹೇಳಿದ್ದಾರೆ. ಆ ಗೇಟ್ ನಂಬರ್ ಹತ್ರಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ದೂರದಲ್ಲಿ ನಿಮಗೆ ಕಾಣ್ತಾ ಇದ್ದಾವೆ ಫ್ಲೈಟ್ಗಳು. ಮತ್ತು ಇಲ್ಲಿ ಇಂಡಿಗೋ ಅಂತ ಹೇಳಿ ನಾವು ಬುಕ್ ಮಾಡಿರೋ ಫ್ಲೈಟು ಇಂಡಿಗೋ ಅಂತ ಹೇಳಿ. ಅಲ್ಲಿ ನೋಡಿ, ರಾತ್ರಿ 10 ಗಂಟೆಗೆ ಇರೋದ್ರಿಂದ ನಾನು ಒಳಗಡೆ ತೋರಿಸ್ಬೋದು, ಹೊರಗಡೆ ತೋರಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದ ಹತ್ರದಲ್ಲೇ ಒಂದು 100 ಮೀಟ್ರ್ ಹತ್ರದಲ್ಲಿದೆ. ಆದರೆ ನಿಮಗೆ ತೋರಿಸ್ಬೇಕಾದ್ರೆ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬೇಕು ಇಂಡಿಗೋ ಫ್ಲೈಟು. ಸ್ನೇಹಿತರೆ, ಹಸಿವು ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಹೋಟೆಲ್ಸ್ ಇದೆ. ನೋಡೋಣ ಊಟ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ. ತುಂಬ ಪ್ರೈಸ್ ಇದೆ ಅಂತ ಹೇಳ್ತಾರೆ. ಚೆಕ್ ಮಾಡೋಣ. ಹಿಂಗೆ ತಿನ್ನೋದು ಏರ್ಪೋರ್ಟಿಗೆ ಬಂದು ಅನ್ನ ಅಂತ ತಿನ್ನೋಂಗಿಲ್ಲ. ಬಾಯೊಳಗಿದೆ ತಿನ್ನಬೇಕು. ಆಮೇಲೆ ನಾವೇನ ಇಲ್ಲಿ ತಿನ್ನಬೇಕು ಅಂತಂದರೆ ದುಡ್ಡನ್ನ ಜೇಬಲ್ಲಿ ಇಟ್ಕೊಂಬರ್ಬಾರ್ದು, ಮೂಟೆ ಕಟ್ಕೊಂಬರ್ಬೇಕು. ಆಗಿದೆ. ತಗೊಂಡಿರೋದು ನಾನ್ ವೆಜ್ ಥಾಲಿ. ಒಂದು ಥಾಲಿ ರೈಟು 650 ರೂಪಾಯಿ. ಕೊಡೋದು 2 ಪೀಸು, 2 ಸಾರಿ ಬಾಯಿಗೆ ಇಕ್ಕೊಳ್ಳೋಷ್ಟು ಅನ್ನ, ಮೊಸರು, ಈರುಳ್ಳಿ, ಸೌತೆಕಾಯಿ, ಒಂದು ಜಾಮೂನು. ಇದೇನು ಅಂತ ನಾನು ಹೇಳಿದರೆ ನೀವು ಭಯ ಬೀಳ್ತೀರ. ಈ ಬೇಳೆಯನ್ನು ತೊಳೆದು ಕುಕ್ಕರ್ಗೆ 5 ಕೂಗಿಸಿ ಆದಮೇಲೆ ಹೆಂಗೆ ಕೊಡ್ತಾರೋ ಹಂಗಿರ್ತದೆ. ಉಪ್ಪಿಲ್ಲ, ಖಾರಿಲ್ಲ. ಏನು ತಿಂದು ಏನು ಪ್ರಯೋಜನ? ಹೊಟ್ಟೆ ತುಂಬಿಸ್ಬೇಕು ಅಂತ ತಿಂತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಏರ್ಪೋರ್ಟ್ ಒಳಗೆ ಬಂದರೆ ಬಿಫೋರ್ ವಿಸಿಟ್ ದ ಏರ್ಪೋರ್ಟ್ ಯು ಹ್ಯಾವ್ ಟು ಟೇಕ್ ಫುಡ್, ಈಟ್ ಫುಡ್. ಚೆನ್ನಾಗಿ ತಿನ್ಕೊಂಬಂದ್ಬಿಡಿ. ಹೊರಗಡೆ ಏರ್ಪೋರ್ಟಾಗ ಏನು ತಿನ್ನಬೇಡಿ ದಯವಿಟ್ಟು. ಏನೋ ಸುಮ್ಮನೆ ಚಪ್ಲಿಗೆ ತಿನ್ನಬೇಕು ಅಂತ ಅಂದರೆ ಮಾತ್ರ ತಿನ್ನಿ. ಇಲ್ಲಾಂದರೆ ದಯವಿಟ್ಟು ಏರ್ಪೋರ್ಟಾಗ ಊಟ ತಿನ್ನಕ್ಕೆ ಹೋಗಬೇಡಿ. ಉಪ್ಪಿಲ್ಲ, ಖಾರ ಇಲ್ಲ, ಎಲ್ಲ ತಿನ್ನಂಗೆ ಇರ್ತದೆ. ಉಪ್ಪಿಲ್ಲ, ಹುಳಿ ಇಲ್ಲ ಅಂತಂದರೆ ಮನುಷ್ಯ ಇನ್ನು ಹೆಂಗ್ರಿ ಜೀವನ ಮಾಡ್ತಾನೆ ಅಲ್ವಾ? ಕಾಯ್ದು ಸಾಕಾಗಿ ಏರ್ಪೋರ್ಟಲ್ಲೆಲ್ಲ ಓಡಾಡ್ತಾ ಇದ್ದೀವಿ. ಈಗ ಫಸ್ಟ್ ಫ್ಲೋರಲ್ಲಿದ್ದೀನಿ. ಹೊರಗಡೆ ವಿಮಾನಗಳೆಲ್ಲ ಯಾವ ರೀತಿ ಓಡಾಡ್ತಾ ಇದ್ದಾವೆ ನೋಡಿ. ಈಗಾಗಲೇ ಸಂಜೆ 6 ಗಂಟೆ ಆಗಿದೆ. ನಮಗಂತೂ ಬೇಜಾರಾಗೋಗಿದೆ. ಒಂದು ಕಡೆ ಏರೋಪ್ಲೇನಲ್ಲಿ ಹೋಗಬೇಕು ಅಂತ ತುಂಬ ಆಸೆಯಿಂದ ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೆ ಇಂಡಿಗೋದವರು ತುಂಬ ಡಿಲೇ ಮಾಡ್ತಾ ಇದ್ದಾರೆ. 10 ಗಂಟೆಗೆ ಅಂದರು, ಮತ್ತೆ ಎಷ್ಟು ಗಂಟೆಗೆ ಬರುತ್ತೋ ಗೊತ್ತಿಲ್ಲ. ನೋಡೋಣ. ಟೈಮ್ ಪಾಸ್ ಮಾಡ್ತಾ ನಮ್ಮ ಹುಡುಗರೆಲ್ಲ ಅಲ್ಲಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಕೊನೆಗೂ ನಮ್ಮ ಸಮಯ ಬಂತು. ಬಸ್ಗಳಲ್ಲಿ ಏರೋಪ್ಲೇನ್ ಹತ್ರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈಗ
ನಮ್ಮ ಮನೆಗಳ ಮೇಲೆ ಏರೋಪ್ಲೇನ್ ಓಡಾಡೋದು ನೋಡಿ ಖುಷಿ ಪಡ್ತಿದ್ದು ನಾವು ಇವತ್ತು ಅದೇ ಏರೋಪ್ಲೇನಲ್ಲಿ ಹೋಗುವಂತಹ ಸಮಯ ಬಂದಿದೆ. ತುಂಬ ಖುಷಿಯಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬೇರೆ ಬೇರೆ ಕಂಪನಿಗಳ ಏರೋಪ್ಲೇನ್ಗಳು ನಿಂತಿದ್ದಾವೆ. ನಾವು ನಮಗೆ ಕ್ಯೂರಿಯಾಸಿಟಿ, ಇದ್ರಲ್ಲೂ ಕರ್ಕೊಂಡು ಹೋಗ್ತಾರಾ ಅಂತ ಹೇಳಿ ನಮ್ಮ ಹುಡುಗರೆಲ್ಲ ಒಂದೇ ಸಮ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಏರೋಪ್ಲೇನ್ಗಳು ಓಡಾಡುವಂತಹ ಜಾಗಗಳಲ್ಲಿ ಏನು ಇರಲ್ಲ ಅಂತ ನಮ್ಮ ಕಲ್ಪನೆ ಇತ್ತು. ಆದ್ರೆ ಅಲ್ಲಿ ಬಸ್ಸು, ಕಾರು, ಟ್ರಕ್ಕು, ಸಣ್ಣ ಪುಟ್ಟ ವೆಹಿಕಲ್ಗಳು ಕೂಡ ಇಲ್ಲಿಗೆ ಬಂದು ಸರ್ವಿಸ್ ಗಳನ್ನ ಕೊಡ್ತವೆ ಅನ್ನೋದು ಇಂಪಾರ್ಟೆಂಟು. ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ, ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಫ್ಲೈಟ್ ಅಂತೂ ಬಂದ್ಬಿಡ್ತು. ನಾವು ಆ ಫ್ಲೈಟ್ ಹತ್ರಕ್ಕೆ ಬಂದ್ವಿ. ಇನ್ನು ಫ್ಲೈಟ್ ಒಳಗಡೆ ಹೋಗೋವಂತಹ ಖುಷಿ ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಒಳಗಡೆ ಅಂತೂ ಕುಣಿದಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾರ್ಮಲ್ ಆಗಿ ಎಲ್ಲರಂತೆ ನಾವು ಇರಬೇಕು. ಎಲ್ತಿದ್ರೆ ನಮ್ಮನ್ನೇ ಎಲ್ಲ ಜನಗಳು ನೋಡ್ತಿರ್ತಾರೆ. ಇದು ಏಣಿ ಅಂತ ಅನ್ಕೋತೀನಿ, ಲ್ಯಾಡರು. ಏರೋಪ್ಲೇನ್ ಒಳಗಡೆ ಹತ್ತು ಹೋಗ್ಲಿಕ್ಕೆ ಬನ್ನಿ, ಇಳಿಯೋಣ ಏರೋಪ್ಲೇನ್ ಒಳಗಡೆ ಹೋಗೋಣ. ನಿಮಿಷ ಎಲ್ಲ ಹೋಗ್ಲಿ. ಫೋಟೋ ಇದು ಏರೋಪ್ಲೇನ್ ಒಳಕ್ಕೆ ಹೋಗುವಂತಹ ಸಮಯ. 30D ಇಲ್ಲದೆ ಸೀಟ್ ನಂಬರ್ ಸರ್ಚ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, 90% ಜನಗಳಿಗೆ ಏರೋಪ್ಲೇನ್ ಒಳಗಡೆ ಯಾವ್ಯಾವ ರೀತಿ ಫೆಸಿಲಿಟೀಸ್ ಇರುತ್ತೆ ಅಂತ ಗೊತ್ತಿರಲ್ಲ. ನೋಡಿ, ಈ ರೀತಿ ಇರುತ್ತೆ ಏರೋಪ್ಲೇನ್ ಒಳಗಡೆ. ನಮ್ಮ ಸೀಟ್ಗಳು ಕೊನೆಯಲ್ಲಿರೋದ್ರಿಂದ ನಮಗೆ ಅನುಕೂಲ ಜಾಸ್ತಿ. ಯಾಕೆಂದರೆ ಮುಂದೆ ಎಷ್ಟು ದೂರ ಇದೆ, ಏನಿದೆ ಅಂತ ಎಲ್ಲ ತಿಳ್ಕೊಬೋದು. ಯಾವ್ಯಾವ ರೀತಿ ನೋಡಿ, ಈ ರೀತಿ ಬ್ಯಾಗ್ಗಳೆಲ್ಲ ಇಡ್ಲಿಕ್ಕೆಲ್ಲ ಜಾಗ ಇರುತ್ತೆ. ಸ್ನೇಹಿತರೆ, ಒಂದು ಒಳ್ಳೆ ಅನುಭವದಿಂದ ದೆಹಲಿಯ ಏರ್ಪೋರ್ಟಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಾವು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತೀವಿ. ಈ ಬಸ್ ಹೋಗುತ್ತಲ್ಲ ಜೋರಾಗಿ, ಆ ರೀತಿ ಹೋಗ್ತಾ ಇದೆ. ಸ್ಪೀಡು ತುಂಬ ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸ್ಪೀಡು ತುಂಬ ಜಾಸ್ತಿ ಆಗ್ತಾ ಇದೆ ಒಂದೇ ಸಮ. ಇನ್ನೇನು ಸ್ವಲ್ಪದರಲ್ಲೇ ಮೇಲಕ್ಕೆ ಆರ್ತದೆ ಅಂತ ಅನ್ಕೋತೀನಿ. ಆಕಾಶದಲ್ಲಿ ಹಾರಾಡೋವಂಥ ಅನುಭವ ಹಗಲೊತ್ತಾಗಿದ್ರೆ ತುಂಬ ಖುಷಿಯಾಗಿರೋದು. ರಾತ್ರಿ ಹೊತ್ತು ಆದರೂ ಕೂಡ ಫಸ್ಟ್ ಈಸ್ ಬೆಸ್ಟು. ತುಂಬ ಡಿಲೇ ಆಯಿತು. 8 ಗಂಟೆಗೆ ಹೇಳಿದ್ದು ಮೊದಲು, ಆಮೇಲೆ 10 ಗಂಟೆಗೆ ಆಯಿತು, ಆಮೇಲೆ 1 ಗಂಟೆಗೆ ಸ್ಟಾರ್ಟ್ ಮಾಡಿ ಈಗ ಬರ್ತಾ ಇದ್ದೀವಿ. ನೋಡಿ, ಈಗ ಗೊತ್ತಾಯ್ತಾ ಮೇಲ್ಕೆ ಎಗರಿದಂತಹ ಅನುಭವ, ಹಾರಿದಂತಹ ಅನುಭವ. ದೆಹಲಿಯನ್ನು ನೀವು ಪೂರ್ತಿ ಲೈಟ್ಗಳ ಮುಖಾಂತರ ನೋಡ್ತಾ ಇರ್ಬೋದು. ಇಲ್ಲಿಂದ ಮೇಲ್ಕು ಹೋದರೆ ಮೋಡಗಳು ಒಳಗಡೆ ನಾವು ಹಾರ್ದಂಗೆ ಇರ್ತೀವಿ. ಆಗಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ತೋರಿಸ್ಬೋದಾಗಿತ್ತು. ಏನೇ ಅಂದ್ರೂ ತುಂಬ ಖುಷಿ ಆಗ್ತಾ ಇದೆ. ನೋಡಿ, ದೆಹಲಿಯ ಲೈಟಿಂಗ್ಸು ಅಂದರೆ ದೆಹಲಿಯ ಮಹಾನಗರದ ವೀಕ್ಷಣೆಯನ್ನು ನೀವು ಮಾಡ್ಬೋದು. ಇಲ್ಲಿಂದ ಮುಂದಕ್ಕೆ ಹೋಗ್ತಾ ನೆಲ ಕಾಣ್ತದೋ ಇಲ್ವೋ ನಮಗೆ ಗೊತ್ತಿಲ್ಲ. ಒಟ್ಟಾರೆ ಈಗ ಮಾತ್ರ ಕಾಣ್ತಾ ಇದೆ. ಮೋಡ ಒಂದು ಸ್ವಲ್ಪ ಮುಚ್ಕೋತಾ ಇದೆ. ಸ್ನೇಹಿತರೆ, ನೀವೇನಾದರೂ ಏರೋಪ್ಲೇನಲ್ಲಿ ಓಡಾಡಿದರೆ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ. ಜೊತೆಗೆ ನೀವೆಂದೂ ಓಡಾಡಲಿಲ್ಲ ಅಂದರೆ ಒಂದು ಸಾರಿ ಏರೋಪ್ಲೇನಾಗೆ ಓಡಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ನೋಡಿ ಈ ರೀತಿ ಕಾಣ್ತಾ ಇರುತ್ತೆ ಆಕಾಶದಿಂದ ಮೋಡಗಳು ಇಲ್ಲ ಅಂತ ಅಂದರೆ. ಎಲ್ಲ ಜನರು ಏರೋಪ್ಲೇನಿಂದ ಇಳಿದೋದ್ಮೇಲೆ ನಾನು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ರೀತಿ ಏರೋಪ್ಲೇನ್ ಒಳಗಡೆ ಇರುತ್ತೆ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಈಗ ಪೈಲಟ್ಗಳು ಕೂಡ ನಮ್ಮ ಮುಂದೆ ಇದ್ದಾರೆ, ಗಗನ ಸಖಿಯರು ಕೂಡ ನಮ್ಮ ಮುಂದೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್, ದಟ್ಸ್ ವೈ. ಬಾಯ್. ಇವು ನಮ್ಮ ಏರೋಪ್ಲೇನ್ ಜರ್ನಿಯ ಸಂತಸದ ಕ್ಷಣಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು.